ಚಿರಂತ್ ಕುಮಾರ್, ಆಯುಷ್ ಮತ್ತೆ ಚಿರಂತ್ ಇಬ್ರು ಮಕ್ಕಳೇ ನನಗೆ. ಸೊ ಈಗ ಚಿರಂತ್ ಅವರೇ ನಿಮ್ಮ ಪಾತ್ರದ ಬಗ್ಗೆ ಪ್ಲೀಸ್. ಎಲ್ರಿಗೂ ನಮಸ್ಕಾರ. ತುಂಬಾ ಲಕ್ಕಿ ನನ್ಗೆ ಅದೊಂದು ಪಾತ್ರ ಸಿಕ್ಕಿದ್ದು ಆ್ಯಂಡ್ ಹೀರೋ ಆಗಿ ಚಾನ್ಸ್ ಸಿಕ್ಕಿದ್ದು. ಕತೆ ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ ಆಟೋ ಡ್ರೈವರ್ಸ್ 2020 ನಾವು ಲಾಕ್ಡೌನ್ ಎಲ್ಲ ಆದಾಗ ಆಟೋ ಡ್ರೈವರ್ಸ್ ಕಷ್ಟಗಳು ಮತ್ತೆ ಅವರ ಒಂದು ಲೈಫ್ ಸ್ಟೈಲಲ್ಲಿ ಅವರು ಸುಮಾರು ಜನ ಮಾಡಿರೋಂಥ ಅವರ ಲೈಫಲ್ಲಿ ಬರೋಂಥ ಅಪ್ಸ್ ಆ್ಯಂಡ್ ಡೌನ್ಸ್ನ ಲೈವ್ ಇನ್ಸಿಡೆಂಟ್ಸ್ನ ನೋಡಿಕೊಂಡು ಆಯುಷ್ ಅವರು ಈ ಸಿನಿಮಾ ಮಾಡ್ಬೇಕಂತ ಅಂದ್ಬಿಟ್ಟು ಇದು ಮಾಡಿದ್ರು. ಆಗ ಕತೆ ಕೇಳ್ದಾಗ್ಲೇ ಮಾಡಬೇಕು ಅನ್ನೋ ಒಂದು ಜೋಶ್ ಇತ್ತು, ಆಟೋ ಡ್ರೈವರು ಅನ್ನೋ ಒಂದು ಖುಷಿ ಇತ್ತು. ಸೊ ಆ ಥರ. ಎಸ್ ಸರ್, ಹೌದು ಖಂಡಿತ ಸರ್. ಸಿನಿಮಾ ಸ್ಟಾರ್ಸ್ ಫಿಲ್ಮ್ ಇನ್ಸ್ಟಿಟ್ಯೂಟ್ ಅಲ್ಲಿ, ಸ್ಟಾರ್ಸ್ ಫಿಲ್ಮ್ ಇನ್ಸ್ಟಿಟ್ಯೂಟ್ ಸರ್, ಮೈಸೂರು ಸರ್. ಹೌದು ಸರ್, ಹೌದು ಸರ್. ಸರ್ ನಮ್ಮ ತಂದೆನೇ ಡ್ಯಾನ್ಸ್ ಮಾಸ್ಟರ್ ಸರ್. ಆ್ಯಕ್ಚುಲಿ ಶಶಿ ಆರಕ್ಷಕ್ ಅಂತ ಅಂದ್ಬಿಟ್ಟು ಅವರೇ ಡ್ಯಾನ್ಸ್ ಮಾಸ್ಟರು. ಅರ್ಧ ಬ್ಲಡ್ ಇನ್ನು ಮಾಡಿದ್ರು. ಹೌದು ಸರ್, ಹೌದು ಸರ್. ಶಶಿ ಆರಕ್ಷಕ್ ಸರ್ ಬಂದ್ಬಿಡಿ ಸ್ಟೇಜ್ ಮೇಲೆ. ಸಮಾಜ ಯಾವ ರೀತಿ ಒಂದು ಸಮಾಜದಲ್ಲಿ ಯಾವ ರೀತಿ ಕಷ್ಟಪಡ್ತಾರೆ ಅನ್ನೋ ಒಂದು ಥೀಮ್ ಇಟ್ಕೊಂಡು ಕಂಪ್ಲೀಟ್ ಆಟೋ ಇದನ್ನ ಮಾಡಿದ್ವಿ ನಾವು ಕಂಪ್ಲೀಟ್. ಸೊ ಶುರು ಆಗಿದ್ದು 2022 ಸರ್. ಸರ್ ಶೂಟಿಂಗ್ಸು ಮೈಸೂರಲ್ಲಿ ನಡೀತು. ಮತ್ತೆ ವರ್ಣ, ಸಾಲಿಗ್ರಾಮ, KR ನಗರ್ ಸಾಲಿಗ್ರಾಮ, ಮತ್ತೆ ಹೌದು ಮೈಸೂರು ಸುತ್ತಮುತ್ತ, ಮತ್ತೆ ಮುರುಡೇಶ್ವರ ಹೊನ್ನಾವರ ಅಲ್ಲೆಲ್ಲ ಮಾಡಿದ್ವಿ ಸರ್. ಹಾಂ ಸರ್, ಹೌದು. ಹಾಂ ಸರ್, ಆ ರಿಲೇಟೆಡ್ ಸೀನ್ಸ್ಗಳು ಬರುತ್ತೆ ಸರ್. ರಿಲೇಟೆಡ್ ಸೀನ್ಸ್, ಡೈಲಾಗ್ಸ್ ಎಲ್ಲ ಇದೆ ಸರ್. ಕಂಪ್ಲೀಟ್ ಒಂದು ಆಟೋ ಡ್ರೈವರ್ಗೆ ಯಾವ ರೀತಿ ಕಷ್ಟಗಳಿರುತ್ತೆ ಅದೆಲ್ಲ ತೋರಿಸಿದ್ದೀವಿ ಸರ್. ಈ ಸಿನಿಮಾ ಮುಖಾಂತರ ಒಂದು ತೋರಿಸಿದ್ದೀವಿ. ಹಾಡಲ್ಲಾಗಿರ್ಬೋದು, ಸಿನಿಮಾಲಾಗಿರ್ಬೋದು, ಕೆಲವೊಂದು ಸಿಚುವೇಶನ್ ಸೀನ್ಸ್ಗಳು ಬರುತ್ತೆ ಸರ್. ಆಟೋ ಡ್ರೈವರ್ಸ್ ಬಗ್ಗೆನೇ ಅಂತಾನೆ ಅವ್ರದ್ದು ಕಷ್ಟಗಳನ್ನ ತೆಗೆದುಬಿಟ್ಟು ಸೀನ್ ಮಾಡಿದ್ದಾರೆ ಸರ್. ಸರ್ ಒಂದು ಸಿನಿಮಾ ಅಂತಂದ್ಮೇಲೆ ಹೌದು ಸರ್, ಒಂದು ಲವ್ ಸ್ಟೋರಿ ಇರುತ್ತೆ, ಒಂದು ಫೈಟ್ ಇರುತ್ತೆ. ಆ ಕಷ್ಟನ, ಆ ಪ್ರಾಬ್ಲಮ್ಸ್ನ ಒಂದು ಸಿನಿಮಾ ಮುಖಾಂತರ ಸಿನಿಮಾ ತರ ತೋರಿಸಿದ್ವಿ ಸರ್ ಸಿನಿಮ್ಯಾಟಿಕ್ ಆಗಿ. ಸರ್ ಈ ಸಿನಿಮಾ ಬಂದು ಕಂಪ್ಲೀಟ್ ಆಗಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್ಗೆನೆ ನಾವು ಅರ್ಪಣೆ ಮಾಡಿರೋದು ಈ ಸಿನಿಮಾನ. ಸೊ ಇನ್ನಷ್ಟು ಮಾಹಿತಿ, ಕತೆ, ಸಾಹಿತ್ಯ, ಸಂಭಾಷಣೆ ಶಶಿ ವರ್ಗದ ಬಂಧುಗಳಿಗೆ ಹಾಗೂ ಎಲ್ಲರಿಗೂ ಶುಭ ಸಂಜೆ ಮತ್ತೆ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀನಿ. ಮುಖ್ಯವಾಗಿ ಈ ನಿರ್ದೇಶನ ಮಾಡಿರ್ತಕ್ಕಂಥ ಆಯುಷ್ ಶಶಿಕುಮಾರ್ ಅವರು ನನ್ನ ದೊಡ್ಡ ಮಗ. ನಾಯಕ ನಟನಾಗಿ ಮಾಡಿರ್ತಕ್ಕಂಥ ಚಿರಂತ್ ಕೂಡ ನನ್ನ ಎರಡನೇ ಮಗ. ನಿರ್ಮಾಪಕರು ನಮ್ಮ ಮಿಸಸ್, ಇವರು ನಮ್ಮ ಪತ್ನಿನೇ. ಅಂದರೆ ಇವತ್ತು ಹೊಸ ಪ್ರತಿಭೆಗಳಿಗೆ ಯಾರು ನಿರ್ಮಾಣ ಮಾಡೋಕ್ಕೆ ಬರಲ್ಲ, ಮುಂದೆ ಬರಲ್ಲ. ನಮ್ಮ ಮಕ್ಕಳಿಗಲ್ಲಿ ಇರ್ತಕ್ಕಂಥ ಟ್ಯಾಲೆಂಟ್ನ ನೋಡಿ ಈ ಸಿನಿಮಾನ ನಾವೇ ಮಾಡಬೇಕು ಅಂತ ಪ್ರಯತ್ನ ಪಟ್ಟು ಮಾಡುವಾಗ ನಮಗೊಬ್ಬರು ಸಿಕ್ಕಿದ್ರು, ಧರ್ಮಾಚಾರಿ ಅಂತ ಸಹ ನಿರ್ಮಾಪಕರು. ಅವರ ಸಹಾಯದೊಂದಿಗೆ ನಾವು ಇಬ್ಬರು ಸೇರಿ ನಮ್ಮಲ್ಲಿ ಇರ್ತಕ್ಕಂಥ ಒಂದು ಸಣ್ಣ ಪುಟ್ಟ ಇದರಲ್ಲಿ ನಾವು ಈ ಸಿನಿಮಾನ ತಯಾರು ಮಾಡಿದ್ದೀವಿ. ಜೊತೆಗೆ ಇದು ನಮ್ಮ ಮಕ್ಕಳ ಭವಿಷ್ಯದ ಪ್ರಶ್ನೆ ಆಗಿದೆ. ಪತ್ರಿಕಾ ಮಿತ್ರರಿಗೆ ನಾನು ಒಂದು ನಮಸ್ಕಾರ ಮತ್ತು ಸ್ವಾಗತವನ್ನು ಕೋರ್ತಾ ಶುರು ಮಾಡ್ತಿದ್ದೀನಿ. ಚಿಕ್ಕದ್ರಿಂದ ಇದು ಫಸ್ಟ್ ತಂದೆ ಮುಂಚೆಯಿಂದನೂ ಶೂಟಿಂಗ್ ಅಲ್ಲಿ ಇಲ್ಲಿ ಅಂತ ಹೋಗ್ಬೇಕಾದ್ರೆ ಕರ್ಕೊಂಡು ಹೋಗೋರು. ಇದ್ರ ಮಧ್ಯದಲ್ಲಿ ನಮಗೆ ಇನ್ನೊಬ್ಬರು ತುಂಬಾ ಸಪೋರ್ಟಿವ್ ಆಗಿ ನಿಂತಿದ್ದು ನಮ್ಮ ಜಾನಿ ಮಾಸ್ಟರ್
ರಾಮದೇವ್. ಇವರಿಬ್ರು ಕೂಡ ಸಿನಿಮಾ ಯಾವಾಗ್ಲೂ ತಿಂಗಳಿಗೆ ಒಂದ್ 2 ಸಲ ಆದ್ರೂ ಸೇರೋರು ಪಕ್ಕ. ಜೊತೆಗೆ ಇನ್ನೊಂದ್ಸಲ ಡ್ಯಾನಿ ಅಂಕಲ್ ಬರೋರು, ಅಂದ್ರೆ ಡಿಫ್ರೆಂಟ್ ಡ್ಯಾನಿ ಮಾಸ್ಟರ್. ಸೊ ಎಲ್ಲರೂ ಸೇರ್ಕೊಂಡು ಜೊತೆಗೆ ಹೋಗ್ತಾ ಶೂಟಿಂಗ್ ಅಲ್ಲಿದೆ ಇಲ್ಲಿದೆ ಅಂತ, ಸರಿ ಬರ್ತೀನಿ ನಾನು ಬರ್ತೀನಿ ಅಂತ ಹಠ ಮಾಡಿ ಇದ್ ಮಾಡೋದು. ಮತ್ತೆ ಎಷ್ಟೋ ದಿವಸ ಸ್ಕೂಲ್ಗಳಿಗೂ ಕೂಡ ರಜಾ ಹಾಕಿದುಂಟು ಶೂಟಿಂಗ್ ಹೋಗೋದಕ್ಕೆ. ಇದ್ರ ಮಧ್ಯೆ ನಡೀತಾ ಒಂದು ಈ ಕೋವಿಡ್ ಎಲ್ಲ ಮುಗಿದ ಮೇಲೆ ಕಾಲೇಜಸ್ ಎಲ್ಲ ಇದಾದ ಸ್ಟಾಪ್ ಆಗಿದ್ದಾಗ, ಸೊ ಆ ಟೈಮಲ್ಲಿ ಏನ್ ಮಾಡೋದು ಖಾಲಿ ಟೈಮಲ್ಲಿ ಅಂತಂದಾಗ ನಮ್ದೊಂದು ಸ್ಟುಡಿಯೋ ಇತ್ತು ಮೈಸೂರಲ್ಲಿ, ಸೃಜನಾ ಮೀಡಿಯಾ ಹೌಸ್ ಅಂತ. ಮೊದಲನೇದಾಗಿ ಬಂದಿರ್ತಕ್ಕಂಥ ಮಾಧ್ಯಮ ಮಿತ್ರರಿಗೆಲ್ಲರಿಗೂ ನನ್ನ ನಮಸ್ಕಾರ. ಈ ಸಿನಿಮಾದಲ್ಲಿ ನನ್ನ ಪಾತ್ರ ಬಂದು ವಿಧವೆ ಪಾತ್ರ. ಲೈಕ್ ಈ ಮೂವಿ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ಈ ಮೂವಿಯಲ್ಲಿ ವಿಧವೆ ವಿಡೋ ಕಷ್ಟಗಳನ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಅಂದರೆ ಆ ಸಮಾಜ ಹೆಂಗೆ ಅವಳನ್ನ ಟ್ರೀಟ್ ಮಾಡುತ್ತೆ, ಹೆಂಗೆ ನಡ್ಸ್ಕೊಳುತ್ತೆ, ಹೆಂಗೆ ಎಲ್ಲದಕ್ಕೂ ಅವಳನ್ನ ದೂಷಣೆ ಮಾಡುತ್ತೆ, ಅವಳೇ ಕಾರಣ ಎಲ್ಲದಕ್ಕೂ. ಸೊ ಇದನ್ನ ತುಂಬಾ ಚೆನ್ನಾಗಿ ನಿರ್ದೇಶಕರಾದಂಥ ಆಯುಷ್ ಶಶಿಕುಮಾರ್ ಸರ್ ಮತ್ತೆ ಜಾನಿ ಮಾಸ್ಟರ್ ಮತ್ತೆ ಶಶಿ ಸರ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಫಸ್ಟ್ ಆಫ್ ಆಲ್ ನರ್ವಸ್ ಆಗಿದ್ದೆ ನಾನು, ನನಗೆ ಅಷ್ಟು ಗೊತ್ತಿರಲಿಲ್ಲ ಆ್ಯಕ್ಟಿಂಗ್ ಇದ್ರ ಬಗ್ಗೆ ಆಗಲಿ. ಲೈಕ್ ಟ್ರೈನ್ ಅಪ್ ಮಾಡಿದ್ರು ಸಿನಿಮಾ ಸ್ಟಾರ್ ಫಿಲಮ್ ಇನ್ಸ್ಟಿಟ್ಯೂಟಲ್ಲಿ. ಸೊ ಅಲ್ಲಿ ಟ್ರೈನ್ ಅಪ್ ಮಾಡಿ ನನಗೆ ಅಷ್ಟು ಕಾನ್ಫಿಡೆನ್ಸ್ ಇರಲಿಲ್ಲ, ನಾನು ಮಾಡ್ಬೋದು ಅಂತ. ಶಶಿ ಸರ್ ಆಗಿರ್ಬೋದು, ಜಾನಿ ಮಾಸ್ಟರ್ ಆಗಿರ್ಬೋದು ತುಂಬ ಸಪೋರ್ಟ್ ಮಾಡಿದ್ರು, ಹೇಳ್ಕೊಟ್ರು. ತುಂಬ ಕಲ್ತಿದ್ದೀನಿ ಅವರಿಂದ. ಸೊ ಥ್ಯಾಂಕ್ ಯು. ಫಸ್ಟು ನಮ್ಮ ಶಶಿ ಸರ್ ಕ್ಲಾಸಿಗೆ ಬಂದಿದ್ದು ಸಿನಿಮಾ ಸ್ಟಾರ್ ಫಿಲಮ್ ಇನ್ಸ್ಟಿಟ್ಯೂಟ್ ಅಂತ. ಅಲ್ಲಿ ನಾನು ಫಸ್ಟು ಡ್ಯಾನ್ಸ್ ಕಲೀಲಿಕ್ಕೆ ಬಂದೆ, ಆಮೇಲೆ ಆ್ಯಕ್ಟಿಂಗ್ ಕಲೀಲಿಕ್ಕೆ ಇಷ್ಟ ಆಯಿತು. ಹಾಗೆ ಆಡಿಷನ್ ಕೊಟ್ಟೆ. ಆಡಿಷನಲ್ಲಿ ಸೆಲೆಕ್ಟ್ ಆದೆ. ಮತ್ತು ನಮ್ಮ ಚಿರಂತ್ ಅವ್ರ ಜೊತೆ ಆರ್ಟಿಸ್ಟಾಗಿ ವರ್ಕ್ ಮಾಡಿ ಚೆನ್ನಾಗಿ ಆ್ಯಕ್ಟಿಂಗ್ ಬಂತು. ಎಲ್ಲ ಚೆನ್ನಾಗಿ ಬಂದಿದೆ. ಎಲ್ಲ ದಯವಿಟ್ಟು ನೀವುಗಳು ನೋಡಬೇಕು.